ನೋಡಿ, ನಮ್ಮ ರಾಜ್ಯದಲ್ಲಿ ಜಾಸ್ತಿ ಕೆಲಸ ಮತ್ತೆ ಜಾಬ್ಸು ಐ ಟಿ ಕಂಪನಿಯಿಂದ ಬರ್ತಾ ಇತ್ತು. ಇವಾಗ ಐ ಟಿ ಕಂಪನಿಯಿಂದ ನಮ್ಮ ಯುವಕರಿಗೆ ಕೆಲಸ ಸಿಕ್ಕೋದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಯಾಕಂದ್ರೆ ಡಿಮಾಂಡ್ ಕಮ್ಮಿ ಆಗ್ಬಿಟ್ಟಿದೆ. ಮತ್ತೆ ಎ ಐ ಬಂದಿದೆ, ಆಟೋಮೇಷನ್ ಬಂದಿದೆ. ಹಿಂದಿನ ವರ್ಷ ಸ್ವಲ್ಪ ಕಮ್ಮಿ ಆಯಿತು. ಈ ವರ್ಷ ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಆಗ್ಬೋದು. ಆದರೆ 3 ವರ್ಷದಿಂದ ಏನಾಯಿತು ಆ ಥರ ಆಗ್ತಾ ಇಲ್ಲ. ಮುಂದೇನು ಅಷ್ಟು ಗ್ರೋತು ಐ ಟಿ ಕಂಪನಿಗಳಲ್ಲಿ ಕೆಲಸ ಕೊಡೋದು ಆಗೋದು ಸಂಭವ ಇಲ್ಲ. ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಅವರು ಏನು ಮಾಡಬೇಕಂದ್ರೆ, ಯುವಕರಿಗೆ ಒಂದು ಸ್ಪೆಷಲೈಸ್ ಟ್ರೈನಿಂಗ್ ಕೊಡಬೇಕು. ಏನು ಟ್ರೈನಿಂಗು? ಇವಾಗ ಯಾವ್ಯಾವ ಟೆಕ್ನಾಲಜಿ ಹೊಸದು ಬರ್ತಾ ಇದೆ, ಎ ಐ ಬರ್ತಾ ಇದೆ, ಆಟೋಮೇಷನ್ ಬರ್ತಾ ಇದೆ, ಅದೇ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು, ಮಾತಾಡಿಸ್ಬೇಕು. ಮುಂಚೆ ಡಿಮಾಂಡ್ ಇದ್ದಾಗ ಯಾರು ಅವ್ರು ಟೆಸ್ಟ್ ಪಾಸ್ ಮಾತು ಎಲ್ಲ ಕೆಲಸ ಸಿಗ್ತಾ ಇತ್ತು. ಅವ್ರಿಗೇನು ಜ್ಞಾಪಕ, ಏನಾದರೂ ನಾಲೆಜ್ ಇತ್ತೋ ಇಲ್ವೋ ಯಾರು ನೋಡ್ತಾ ಇಲ್ಲ. ಇವಾಗೆಲ್ಲ ನಾಲೆಜ್ ನೋಡ್ತಾರೆ. ಸ್ವಲ್ಪ ಸ್ಪೆಷಲೈಸ್ ಟ್ರೈನಿಂಗ್ ಆಗ್ತಾ ಇದೆ. ಅದಕ್ಕೆ ನಾನು ಹೇಳ್ತೀನಂದ್ರೆ, ಇದು ಕಾಲೇಜಿಗೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ಇಂಪ್ರೂವ್ ಮಾಡಬೇಕು. ಮತ್ತೆ ಅವರು ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಬೇರೆ ಚಿಕ್ಕ ಚಿಕ್ಕ ಕಂಪ್ನಿನೂ ಕಾಲೇಜಿಗೆ ಕಡಿದು ಬಿಟ್ಟು ಪ್ಲೇಸ್ಮೆಂಟ್ ಇನ್ನೂ ಜಾಸ್ತಿ ಮಾಡಬೇಕು.